ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ವಿಚಾರದಲ್ಲಿ ಯಾವ ಮೂಲೆಯಲ್ಲಿ ಎಷ್ಟು ಭಾರ ಹಾಕಬೇಕು, ಯಾವ ಮೂಲೆಯಲ್ಲಿ ಭಾರವನ್ನು ಹಾಕಲೇಬಾರದು ಎನ್ನುವುದರ ವಿಚಾರವಾಗಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಭಾರವನ್ನು ಹಾಕಲೇಬಾರದಾದಂತಹ ಜಾಗವೆಂದರೆ ಈಶಾನ್ಯ ಭಾಗ. ಈಶಾನ್ಯ ಭಾಗವೆಂದರೆ ಉತ್ತರ ಮತ್ತು ಪೂರ್ವ ಸೇರುವ ಮೂಲೆಯನ್ನು ಈಶಾನ್ಯ ಭಾಗ ಎಂದು ಕರೆಯುತ್ತಾರೆ. ಆ ಈಶಾನ್ಯ ಭಾಗದಲ್ಲಿ ಒಂದು ಪರಕೆ ಕಡ್ಡಿಯ ಅಷ್ಟು ಗಾತ್ರದ ವೆಯ್ಟ್ ಇರತಕ್ಕಂಥ ವಸ್ತುವನ್ನು ಕೂಡ ಹಾಕಬಾರದು. ಪರಕೆ ಕಡ್ಡಿ ಅಂತ ವಸ್ತುವನ್ನು ಕೂಡ ಪರಕೆ ಕಡ್ಡಿಯನ್ನು ಹಾಕಬಾರದು. ಅಂದರೆ ಅದು ಎಷ್ಟು ಮಹತ್ವವಾದ, ಎಷ್ಟು ಪ್ರಾಶಸ್ತ್ಯವಿರತಕ್ಕಂಥ ಜಾಗ ಎಂದು ತಿಳಿದುಕೊಳ್ಳಬಹುದು. ಆದ್ದರಿಂದ ಯಾವುದೇ ಒಂದು ಮನೆಯಲ್ಲಾಗಲಿ, ಯಾವುದೇ ಒಂದು ಮನೆಯ ಹೊರಗಡೆ ಆಗಲಿ ಒಳಗಡೆ ಆಗಲಿ, ಈಶಾನ್ಯ ಭಾಗದಲ್ಲಿ, ಮನೆಯ ಈಶಾನ್ಯ ಭಾಗದಲ್ಲಿ ಯಾವುದೇ ರೀತಿಯ ಒಂದು ಪರಕೆ ಕಡ್ಡಿ ಆಗಲಿ, ಪರಕೆ ಆಗಲಿ, ಬಕೆಟ್ ಆಗಲಿ, ಯಾವುದೇ ಮನೆಯ ದಿನಬಳಕೆಯ ವಸ್ತು ಆಗಲಿ, ಸೋಫಾ ಆಗಲಿ, ಯಾವುದೇ ಒಂದು ವಸ್ತುವನ್ನು ಈಶಾನ್ಯ ಭಾಗದಲ್ಲಿ ಹಾಕಲೇಬಾರದು. ಈಶಾನ್ಯ ಭಾಗದಲ್ಲಿ ಯಥೇಚ್ಛವಾಗಿ ಭಾರವನ್ನು ಹಾಕುವುದರಿಂದ ಮನೆಯಲ್ಲಿ ಕಿರಿಕಿರಿ, ಅಸಮಾಧಾನ, ಶಾಂತಿ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ, ಏನೋ ಒಂದು ರೀತಿಯ ಗೊಂದಲದ ವಾತಾವರಣವಿರುತ್ತದೆ. ಆದ್ದರಿಂದ ಈಶಾನ್ಯ ಭಾಗವನ್ನು ಯಾವುದೇ ರೀತಿಯ ಭಾರವಿರದಂತೆ ನೋಡಿಕೊಳ್ಳಬೇಕು. ಅದೇ ರೀತಿ ಭಾರವನ್ನು ಹಾಕಬೇಕಾದಂತಹ ಜಾಗಗಳು ಯಾವುದೆಂದರೆ ನೈಋತ್ಯದ ಮೂಲೆ, ಅಂದರೆ ಮಾಸ್ಟರ್ ಬೆಡ್ರೂಮ್ ಬರುವಂಥ ಜಾಗ. ನೈಋತ್ಯದ ಮೂಲೆಯಲ್ಲಿ ದಿನಬಳಕೆಯ ವಸ್ತುಗಳು ಯಾವುದೇ ರೀತಿಯ ಸ್ಟೋರ್ ಮಾಡಿಕೊಳ್ಳಬಹುದು. ಮತ್ತು ಆಗ್ನೇಯ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಒಂದು ಭಾರವಾದ ವಸ್ತುಗಳನ್ನು ಹಾಕಿಕೊಳ್ಳಬಹುದು. ಅದೇ ರೀತಿ ಪಶ್ಚಿಮ ಭಾಗದಲ್ಲೂ ಹಾಕಿಕೊಳ್ಳಬಹುದು. ಪಶ್ಚಿಮದ ರೂಮಲ್ಲಿ ಮತ್ತು ವಾಯುವ್ಯದ ರೂಮಲ್ಲಿ ಹಾಕಿಕೊಳ್ಳಬಹುದು. ವಾಯುವ್ಯದ ರೂಮಲ್ಲಿ ದವಸ ಧಾನ್ಯಗಳನ್ನು ಹೆಚ್ಚಾಗಿ ಹಾಕಿಕೊಂಡರೆ ಅದರ ಏಳಿಗೆ ಆಗುತ್ತದೆ ಮತ್ತು ಅದು ದ್ವಿಗುಣವಾಗುತ್ತದೆ. ಇಂದಿನ ಕಾಲದಲ್ಲಿ ಅದೇ ಉದ್ದೇಶಕ್ಕಾಗಿ ವಾಯುವ್ಯದಲ್ಲಿ ಉಗ್ರಾಣವನ್ನು ಮಾಡಿ ಅಲ್ಲಿ ಒಂದು ಕಣಜ ರೀತಿ ಮಾಡಿ ಆ ಭಾಗದಲ್ಲಿ ಹಾಕುತ್ತಿದ್ದರು. ಆ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬೆಳೆಯತಕ್ಕಂಥ ಬೆಳೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ ಅನ್ನೋ ಉದ್ದೇಶದಿಂದ ವಾಯುವ್ಯ ಭಾಗದಲ್ಲಿ ಹೆಚ್ಚು ದವಸ ಧಾನ್ಯ ಹಾಕುವ ಜಾಗವನ್ನು ಮಾಡಿಕೊಳ್ಳುತ್ತಿದ್ದರು. ಆದ್ದರಿಂದ ಯಾವುದೇ ಜಾಗಕ್ಕಾಗಲಿ ವಾಯುವ್ಯದಲ್ಲಿ ಸ್ಟೋರ್ ಮಾಡಿಕೊಳ್ಳಬಹುದು. ಉತ್ತರ ಭಾಗದಲ್ಲಿ ಯಾವುದೇ ರೀತಿಯ ಸ್ಟೋರ್ ಮಾಡಬಾರದು, ಭಾರವಾದ ವಸ್ತುಗಳನ್ನು ಹಾಕಬಾರದು. ಮತ್ತು ಪೂರ್ವ ಭಾಗದಲ್ಲೂ ಯಾವುದೇ ರೀತಿಯ ಭಾರವಾದ ವಸ್ತುಗಳನ್ನು, ದಿನಬಳಕೆಯ ವಸ್ತುಗಳನ್ನು ಹಾಕಬಾರದು. ಈ ರೀತಿ ಮಾಡಿಕೊಂಡಿದ್ದೇ ಆದರೆ ವಾಸ್ತುವಿನ ರೀತಿ ತುಂಬ ಅನುಕೂಲಗಳಾಗುತ್ತದೆ ಮತ್ತು ಒಳ್ಳೆಯದಾಗುತ್ತದೆ ಎಂದು ನಿಮಗೆ ತಿಳಿಸುತ್ತಾ, ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಲವಾರು ಜನಗಳಿಗೆ ಇದನ್ನು ತಿಳಿಸಿ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.